ಬಳ್ಳಾರಿಯ ಬ್ಯಾನರ್ ಗಲಾಟೆ ಕಾರಣಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತನ ಸಾವಾಗಿತ್ತು, ಆತನ ಕೊಲೆ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಈ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕಟು ವಿಮರ್ಶೆಗಳು ವ್ಯಕ್ತವಾಗಿದ್ವು. ಕಾರಣ ಅವ್ರಿಗೆ ತೋಚಿದ ರೀತಿ ಅವರವತ್ತು ವರ್ತನೆ ಮಾಡಿದ್ರು ಅಂತ. ತಪ್ಪನ್ನು ಸರಿಪಡಿಸ್ಕೊಂಡಿದ್ದಾರಾ ಅಂತ ನೋಡಿದ್ರೆ ಇಲ್ಲ. ಹೀಗೆ ಮತ್ತೆ ಬೇರೆ ಬೇರೆ ಆರೋಪಗಳು ಪೊಲೀಸರ ಮೇಲೇನೆ ಕೇಳಿ ಬರ್ತಾ ಇದೆ ಬಳ್ಳಾರಿಯಲ್ಲಿ. ಈಗ ಹಾಗಾದ್ರೆ ಎಡವಟ್ಟನ್ನು ಮಾಡ್ಕೊಂಡಿರೋ ಎಡವಟ್ಟು ಏನು, ಆ ಡೀಟೇಲ್ಸ್ ಅನ್ನು ಈಗ ಕೊಡ್ತೀವಿ ನಿಮಗೆ. ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ ವಿಚಾರ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿ 33 ಜನರಿಗೆ ನೋಟಿಸ್ ಕೊಟ್ಟರು. ವಿಚಾರಣೆಗೆ ಬನ್ರಿ ನೀವು ಅಂತ ಪೊಲೀಸರು ಕರೆದಿದ್ದಾರೆ. ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಇವರೆಲ್ಲ ಅವತ್ತು ಗಲಾಟೆಯಲ್ಲಿ ಭಾಗಿಯಾದವರು ಇದ್ದವರು. ಮಾಜಿ ಶಾಸಕ ಸುರೇಶ್ ಬಾಬು ರೆಡ್ಡಿ ಆಪ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 33 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಗಲಾಟೆಯಲ್ಲಿ ಭಾಗಿಯಾದವರಿಗೆ ನೋಟಿಸ್ ಕೊಟ್ಟಿದ್ರೆ ಇದೊಂದು ತನಿಖಾ ಪ್ರಕ್ರಿಯೆ ಅಂತ ನಾವು ಕರಿತಾ ಇದ್ವಿ ಮತ್ತು ಹೆಚ್ಚು ಸುದ್ದಿ ಕೂಡ ಆಗ್ತಿರ್ಲಿಲ್ಲ. ನಾವು ಲೀಡ್ ಸ್ಟೋರಿ ಆಗಿ ತಗೊಳ್ತಾನೂ ಇರಲಿಲ್ಲ. ಬಟ್ ಇಲ್ಲಿ ಪೊಲೀಸರು ಮಾಡಿರುವಂತಹ ಎಡವಟ್ಟು ಬೇರೆನೇ ಇದೆ. ಅದೇನು ಅನ್ನೋದನ್ನು ಹೇಳ್ತೀವಿ. ಟೋಟಲ್ ಆಗಿ 33 ಜನಕ್ಕೆ ಅಂತೂ ಇಂತೂ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ನು ಆ ಕೊಲೆ ಆರೋಪ ಹೊತ್ತಿರುವಂತಹ ಗುರುಚರಣ್ ಯಾರು ಗನ್ಮ್ಯಾನ್ ಆಗಿದ್ದ ಆ ವ್ಯಕ್ತಿ ಇಲ್ಲಿ ತನಕ ಅಬ್ಸ್ಕಾಂಡು. ಆ ವ್ಯಕ್ತಿದ ಕತೆ ಏನು ಅನ್ನೋದು ಇಲ್ಲಿ ತನಕ ಗೊತ್ತಾಗಿಲ್ಲ. ಸತೀಶ್ ರೆಡ್ಡಿ ಆವತ್ತಿಂದ ನಾಪತ್ತೆ. ಲಿಸ್ಟ್ ನೀವು ನೋಡ್ತಾ ಇದ್ದೀರಾ. ಲಿಸ್ಟಲ್ಲಿ ಇರೋ ಹೆಸರುಗಳು ಯಾರ್ಯಾರ್ದು ಅಂತ. ಶ್ರೀರಾಮುಲು ಇದ್ದಾರೆ, ಜನಾರ್ದನ ರೆಡ್ಡಿ ಇದ್ದಾರೆ, ಆಮೇಲೆ ಸೋಮಶೇಖರ್ ರೆಡ್ಡಿ, ಒಟ್ಟಿನಲ್ಲಿ ರೆಡ್ಡಿ ಬ್ರದರ್ಸ್ ಯಾರ್ಯಾರಿದ್ರು ಅವರೆಲ್ಲರ ಹೆಸರಿದೆ, ಅವ್ರ ಆಪ್ತರ ಹೆಸರಿದೆ. ಆಮೇಲೆ BJPಯ ಕಾರ್ಯಕರ್ತರು ಮುಂಚೂಣಿಯಲ್ಲಿ ಕೆಲ ವಿಡಿಯೋ ಫುಟೇಜಸ್ ಎಲ್ಲ ವೈರಲ್ ಆಗಿತ್ತಲ್ಲ, ಅದರಲ್ಲಿ ಕೈಯಲ್ಲಿ ಕಲ್ಲು ಹಿಡ್ಕೊಂಡವರು, ಖಾರದ ಪುಡಿ ಎರಚಿದವರು, ಕೈಯಲ್ಲಿ ದೊಣ್ಣೆ ಇಟ್ಕೊಂಡು ಬನ್ನಿ ನೋಡೋಣ ಅಂತ ತೆಲುಗು ಫಿಲಮ್ ಸ್ಟೈಲಲ್ಲಿ ಕರೆದವರು, ಅವರೆಲ್ಲರ ಹೆಸರು ಕೂಡ ಇದೆ. ಬಟ್ ಈ ವಿಚಾರ ಈಗ ಇನ್ನೊಂದು ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಅದೇನು ಅನ್ನೋದನ್ನು ನಾವು ಮುಂದಿನ ಹಂತದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ. ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ಬಲಿಯಾಗಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಬಟ್ ಈಗ ಪೊಲೀಸರ ಈ ಇನ್ವೆಸ್ಟಿಗೇಷನ್ನು ಅವರು ನಡೆದುಕೊಳ್ತಾ ಇರುವಂತಹ ರೀತಿ ಸಹಜವಾಗಿಯೇ ಒಂದಿಷ್ಟು ಬೆಳವಣಿಗೆ ಕಾರಣವಾಗ್ತಾ ಇದೆ. ಗಲಭೆಯಲ್ಲಿ ಭಾಗಿಯಾದವರಿಗೂ ಕೂಡ ನೋಟಿಸ್ ಕೊಟ್ಟಂತಹ ಆರೋಪ, ಮತ್ತೊಂದು ಕಡೆ ಭಾಗಿಯಾಗದೇ ಇರೋರಿಗೂ ಕೂಡ ನೋಟಿಸ್ ಹೋಗಿದೆ. ಮುಂಚೂಣಿ BJP ಕಾರ್ಯಕರ್ತರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂಥೇಳಿ ಆರೋಪಿಸ್ತಾ ಇದ್ದಾರೆ. ಗಲಭೆಯಲ್ಲಿ ಭಾಗಿಯಾಗದೇ ಇದ್ರೂ ಕೂಡ ನೋಟಿಸ್ ಬಂದಿದೆ ಅಂಥೇಳಿ BJP ಕಡೆಯಿಂದ ಕಿಡಿಕಾರಲಾಗ್ತಾ ಇದೆ. 39 ವಾರ್ಡ್ಗಳ ಅನ್ವಯ ಲೀಸ್ಟ್ ಮಾಡಿ ನಮ್ಮನ್ನ ಟಾರ್ಗೆಟ್ ಮಾಡಿ ಈ ರೀತಿ ನೋಟಿಸನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಗಲಭೆಯಲ್ಲಿ ಕಾಣದ ವ್ಯಕ್ತಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂಥೇಳಿ ಗಾಲಿ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೌದು, ಒಂದಿಷ್ಟು ವಿಡಿಯೋಗಳು ವೈರಲ್ ಆದವು, ಒಂದಿಷ್ಟು CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿದ್ರಿ. ಆ ಫುಟೇಜ್ನಲ್ಲಿ ಕಾಣಿಸಿಕೊಂಡಂತಹ ಕೈಯಲ್ಲಿ ಬಡಿಗೆ, ದೊಣ್ಣೆ, ಕಲ್ಲುಗಳನ್ನು ಹಿಡ್ಕೊಂಡವರನ್ನು ಗುರುತಿಸಿ ನೀವು ನೋಟಿಸನ್ನು ಕೊಟ್ರಿ. ಬಟ್ ಮೂಲ ಪ್ರಶ್ನೆ ಇರುವಂಥದ್ದು, ಸತೀಶ್ ರೆಡ್ಡಿಯ 2 ಗನ್ಮ್ಯಾನ್ಗಳಿಂದ ಹಾರಿದಂತಹ ಬುಲೆಟು, ಅದರಿಂದಲೇ ಈಗ ಸಾವನ್ನಪ್ಪಿರುವಂತಹದ್ದು ರಾಜಶೇಖರ್. ಬಟ್ ಇಲ್ಲಿಯವರೆಗೂ ಕೂಡ ಸತೀಶ್ ರೆಡ್ಡಿಯವರನ್ನು ನಾಮಕಾವಸ್ಥೆಗೂ ಕೂಡ ಕರೆದು ವಿಚಾರಣೆ ಮಾಡುವಂತಹ ಕೆಲಸ ಆಗಿಲ್ಲ. ಭರತ್ ರೆಡ್ಡಿ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗಿಲ್ಲ. ಇದೇ ವಿಚಾರ ಈಗ ಸಹಜವಾಗಿಯೇ ಪ್ರಶ್ನೆ ಕಾರಣವಾಗ್ತಿದೆ. ಕರೆಕ್ಟ್. ಇದ್ರ ಜೊತೆಗೆ ಗಲಭೆಯಲ್ಲಿ ಭಾಗಿಯಾಗಿದ್ದ BJP ಕಾರ್ಯಕರ್ತರಿಗೆ ನೋಟಿಸ್ ಹೋಗಿದೆ, ಕೆಲವರು ಭಾಗಿನೇ ಆಗಿಲ್ಲ, ಆದ್ರೂ ಅವ್ರ ಮುಖಕ್ಕೆ ನೋಟಿಸ್ ಅನ್ನು ಇಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತಲ್ವಾ. ಸೊ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಗಲಭೆಯಲ್ಲಿ ಭಾಗಿಯಾಗಿದ್ದ ಕೆಲವರು ಬಂಧನದ ಭೀತಿಯಿಂದ ಪರಾರಿಯಾಗಿದ್ದಾರೆ. ಭಾಗಿಯಾಗಿದ್ದವರು ಪರಾರಿಯಾಗಿರೋರು, ಭಾಗಿಯಾಗದವರು ಅಲ್ಲೇ ಇದ್ರು. ಅವ್ರಿಗೆ ಹೋಗ್ಬಿಟ್ಟು ನೀವು ನಡೀರಿ, ನೋಟಿಸ್ ನಿಮಗೂ ಇದೆ, ನೀವು ಬರ್ಬೇಕು ವಿಚಾರಣೆಗೆ ಅಂತ ಕರೆದಿರೋದು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಟಿಸ್ ಸರ್ವಾಗಿದೆ. ಬಟ್ ಇಲ್ಲೂ ನಂಬರ್ಸ್ಗಳನ್ನು ನಾವು ಕಂಪೇರ್ ಮಾಡಿದ್ರೆ 33ಕ್ಕೂ ಹೆಚ್ಚು ಅಂದರೆ BJPಗೆ ಸ್ವಲ್ಪ ಜಾಸ್ತಿನೇ, BJPಯವ್ರಿಗೆ ಸ್ವಲ್ಪ ಜಾಸ್ತಿನೇ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಜನಾರ್ದನ ರೆಡ್ಡಿ ಮನೆ ಮುಂದೆ ಸೇರಿದ್ದು ಪ್ರತಿಭಟನೆಗೆ ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡಿದವ್ರಿಗೆ ಈಕ್ವಲ್ ಆಗಿ ನೋಟಿಸ್ ಕೊಡಬೇಕಲ್ವಾ. ಆಮೇಲೆ ಪ್ರತಿಭಟನೆಯಲ್ಲಿ ಆಗದವರಿಗೆ ನೋಟಿಸ್ ಹೆಂಗೆ ಕೊಡೋದಕ್ಕೆ ಬರುತ್ತೆ? ಸುಮ್ಮನೆ ಯಾರನ್ನೋ ಒಬ್ಬರನ್ನ ಹರಕೆ ಕುರಿ ಮಾಡಿಬಿಡೋಣ, ಬಲಿಪೀಠಕ್ಕೆ ತಂದು ಕೂರ್ಸೋಣ ಅನ್ನೋ ರೀತಿನಲ್ಲಿ ಇದೆಯಾ ಪೊಲೀಸ್ ಇಲಾಖೆ? ಯಾರದ್ದೋ ಪ್ರೆಷರ್ಗೆ ಕೆಲಸ ಮಾಡ್ತಾ ಇದೆಯಾ ಪೊಲೀಸ್ ಇಲಾಖೆ? ಎರಡನೇದು, ಸತೀಶ್ ರೆಡ್ಡಿ ಇಲ್ಲಿ ತನಕ ಎಲ್ಲಿದ್ದಾರೆ ಆ ವ್ಯಕ್ತಿ ಅನ್ನೋದೇ ಗೊತ್ತಿಲ್ಲ. ಆತನ ಗನ್ಮ್ಯಾನ್ನ ಕಾರಣಕ್ಕೆ ಇಷ್ಟು ದೊಡ್ಡ ರಾಧ ರಂಪ ರಾಮಾಯಣ ಆಗಿರೋದು ಬಳ್ಳಾರಿಯಲ್ಲಿ. ಬಟ್ ಆ ವ್ಯಕ್ತಿ ಇಲ್ಲಿ ತನಕ ಕನಿಷ್ಠ ಪಕ್ಷ
ನೋಟಿಸ್ ಕೊಟ್ರಾ, ಎಬ್ಸ್ಕಾಂಡ್ ಆಗಿದ್ದಾರಾ, ಇದ್ದಾರಾ, ಏನು ಕತೆ ಅನ್ನೋದನ್ನು ಪೊಲೀಸರು ಬಾಯ್ಬಿಡ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಗಲಾಟೆಯಲ್ಲಿ ಭಾಗಿಯಾಗದವರಿಗೆ ನೋಟಿಸ್ ಅಂತ ಸುದ್ದಿ ನೋಡ್ತಾ ಇದ್ವಿ ನಾವು. ಎಷ್ಟು ಜನರಿಗೆ ಅಂಥವ್ರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ? ಅವ್ರಿಗೆ ನೋಟಿಸ್ ಕೊಟ್ಟಿರೋದ್ರಲ್ಲಿ ಏನು ಅಂಶಗಳು ಉಲ್ಲೇಖ ಆಗಿದೆ? ಯಾವ ಕಾರಣಕ್ಕೆ ನೋಟಿಸು ಅನ್ನೋದನ್ನ ಏನಾದರೂ ಉಲ್ಲೇಖ ಮಾಡಿದ್ದಾರಾ? ಏನು ಹೇಳ್ತಾ ಇದ್ದಾರೆ BJP ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಜನ ಅಬ್ಸ್ಕಾಂಡ್ ಆಗಿದ್ದಾರೆ? ಮಮತಾ, ಇದೀಗ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಎರಡೂ ಕಡೆಗೂ ಸಹಿತ ಈಗಾಗಲೇ ಪೊಲೀಸರು 107 ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಗಲಭೆಯಲ್ಲಿ ಭಾಗಿಯಾಗಿದ್ರಿ ಅನ್ನುವಂತ ಆರೋಪದ ಮೇಲೆ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆಯವರಿಗೂ ಸಹಿತ ವಿಡಿಯೋ ಫೂಟೇಜ್ಗಳನ್ನು ಆಧರಿಸಿ ಇದೀಗ ಪೊಲೀಸರು ನೋಟಿಸ್ ಅನ್ನು ಸರ್ವ್ ಮಾಡಿರುವಂತದ್ದು. ಆರಂಭದಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನ ಮೆನ್ಷನ್ ಮಾಡಿ FIR ದಾಖಲಾಗಿತ್ತು. ಅದಾದ್ಮೇಲೆ ಅದರ ಕೆಳಗಡೆ ಇತರರು ಅನ್ನುವಂತ ಪದವನ್ನೇನು ಮೆನ್ಷನ್ ಮಾಡಿದ್ರು, ಅದನ್ನ ಇಟ್ಕೊಂಡು ಇದೀಗ ಒಂದಿಷ್ಟು ದೃಶ್ಯಾವಳಿಗಳನ್ನು, ಅಂದ್ರೆ ಮಾಧ್ಯಮಗಳಲ್ಲಿ ಬಂದಿರುವಂತದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿರುವಂತದ್ದು ಮತ್ತು ಪೊಲೀಸರ ಕ್ಯಾಮ್ರಾದಲ್ಲಿ ಕೂಡ ಸರಿಯಾಗಿರುವಂತಹ ಒಂದಿಷ್ಟು ದೃಶ್ಯಾವಳಿಗಳನ್ನ ಮುಂದಿಟ್ಕೊಂಡು ಇದೀಗ ಪೊಲೀಸರು ಯಾರ್ಯಾರು ಅದರಲ್ಲಿ ಹೆಸರು ಕಂಡು ಬರ್ತಾರೆ ಅವೆಲ್ಲರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಬಿಜೆಪಿಯವರ ಆರೋಪ ಏನಂದ್ರೆ, ಯಾರ್ಯಾರು ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿರ್ಲಿಲ್ವೋ ಅಂತವ್ರಿಗೂ ಸಹಿತ ನೋಟಿಸ್ ಅನ್ನ ಪೊಲೀಸರು ಕೊಡೋದ್ರ ಮೂಲಕ ಟಾರ್ಗೆಟ್ ಮಾಡಿದ್ರೆ ನಮ್ಮನ್ನ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ವರ್ಷನೇ ಬೇರೆ ಮಮತೆ. ಏನಂದ್ರೆ ಇಲ್ಲ, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ನಾವು ದೃಶ್ಯಾವಳಿಗಳನ್ನ ಆಧರಿಸಿನೇ ಅವರಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಆದ್ರೆ ಇದರಲ್ಲಿ ಯಾವುದೇ ರೀತಿಯಿಂದ ಪಾರ್ಶಾಲಿಟಿ ಅನ್ನುವಂಥದ್ದಿಲ್ಲ. ಎರಡೂ ಕಡೆಗೂ ಸಹಿತ ಯಾರ್ಯಾರು ಭಾಗಿಯಾಗಿದ್ರು ಅದನ್ನ ಕೊಟ್ಟಿದ್ದೇವೆ ಮತ್ತು ಇತರರು ಅನ್ನುವಂತ ಪದ ಇರೋದ್ರಿಂದ ಇನ್ನೂ ಕೂಡ ಯಾರ್ಯಾರು ಹೆಸರು ಮಿಸ್ ಆಗಿದ್ರು ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಹೆಸರು ಬಂದೇ ಬರ್ತದೆ. ಯಾಕಂದ್ರೆ ಯಾರ್ಯಾರು ಕಲ್ಲು ಹೋಗಿದ್ರು, ಕಲ್ಲು ಎಸಿದ್ರು, ಕಟ್ಟಿಗೆ ಇಟ್ಕೊಂಡು ಬಂದ್ರು, ಪ್ರಚೋದನೆ ಕೊಟ್ಟರು, ಯಾರ್ಯಾರು ಹಾರಾಟ ಚೀರಾಟ ಮಾಡಿದ್ರು ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟೆ ಕೊಡ್ತೀವಿ ಅನ್ನೋಂಥದ್ದು. ಅಂದ್ರೆ 107 ಇದ್ರೆ ಇವರು ಆಲ್ಮೋಸ್ಟ್ ಇವರಿಗೆಲ್ಲ ಸ್ಟೇಷನ್ ಬೇಲ್ ಸಿಗುತ್ತೆ. ಆದ್ರೆ ಒಂದು ಬಾಂಡ್ ಶ್ಯೂರಿಟಿಯನ್ನು ಕೊಡೋದ್ರ ಮೂಲಕ ಇವರು ಬೇಲ್ ತೆಗೆದುಕೊಂಡು ಬರ್ಬೇಕಾಗತ್ತೆ. ಒಂದ್ ವೇಳೆ ಇವರು ಮತ್ತೆ ಅದೇ ರೀತಿಯ ಉಲ್ಲಂಘನೆಯನ್ನ ಮಾಡಿದ್ರೆ ತದನಂತರ ಆ ಒಂದು ಶ್ಯೂರಿಟಿ ಏನಿರುತ್ತೆ ಅದನ್ನ ಸೀಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶಗಳು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ. ಅಂದ್ರೆ ಇದು ಒಂದು ಹಂತದಲ್ಲಿ ಇವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆಗೆ ಇದೀಗ ಯಾರ್ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತವರಲ್ಲಿ ಕೆಲವೊಂದಿಷ್ಟು ಜನ ಈಗಾಗಲೇ ಬಳ್ಳಾರಿಯನ್ನ ತೊರೆದು ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಈಗಾಗಲೇ ಪೊಲೀಸರು ಸಹಿತ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇಬ್ಬರು ದಕ್ಷ ಅಧಿಕಾರಿಗಳನ್ನ ಬಳ್ಳಾರಿಗೆ ಸರ್ಕಾರ ನೇಮಕ ಮಾಡಿದೆ. ಹೀಗಾಗಿ ಬಹಳಷ್ಟು ಜನರು ಬಳ್ಳಾರಿಯಿಂದ ಅಪ್ಸ್ಕ್ಯಾಂಡಿಂಗ್ ಆಗಿದ್ರೆ ಮಮತಾ, ಯಾರ್ಯಾರು ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರ ಬೆನ್ನನ್ನ ಈಗಾಗಲೇ ಪೊಲೀಸರು ಬಿದ್ದಿದ್ದಾರೆ. ಹೀಗಾಗಿ ಭಯಗೊಂಡಂತ ಕೆಲವೊಂದಿಷ್ಟು ಜನ ಬಳ್ಳಾರಿಯನ್ನು ಕೂಡ ತೊರೆದಿದ್ದಾರೆ. ಧನ್ಯವಾದ ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.